ನಾವು ಟ್ರೈನಲ್ಲಿ ಹೋಗೋದು. ನೋಡಿ ಇಲ್ಲಿ ನೋರು, ಈ ಕಡೆ ನೋರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಸುಮ್ಮನೆ ಟ್ರೈನಲ್ಲಿ ಹೊಸರ್ಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಅಂದರೆ ನಿಜವಾಗ್ಲೂ ಹೋಗ್ತಾ ಇದ್ದೀವಿ. ಅಂದರೆ ಏನು ಕೆಲಸ ಎಲ್ಲ, ಸುಮ್ಮನೆ ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ಓಕೆ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಎಸ್, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಸೊ ಇವತ್ತು ನಾನು ನಮ್ಮ ಮಮ್ಮಿ, ನಮ್ಮಪ್ಪ ಆ್ಯಂಡ್ ಶಿರೀಕ್ಷಾ ಕರ್ಕೊಂಡು ನಾವು ಹೊಸೂರ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮನೆ ಹತ್ರದಿಂದ ಹೊಸೂರ್ಗೆ ಟ್ರೈನ್ ಇದೆ, ಅಂದರೆ ಬಾನಸವಾಡಿಯಿಂದ ಹೊಸೂರ್ಗೆ ಸಮಥಿಂಗ್ 1.5 hour ಒಳಗಡೆ ನಾವು ರೀಚ್ ಆಗಿಬಿಡ್ತೀವಿ. ಸೊ ಐ ಥಿಂಕ್ ಸಮಥಿಂಗ್ 15 rupees ಏನೋ ಚಾರ್ಜ್ ಮಾಡಿದ್ರು ನಮಗೆ ಒಬ್ಬರಿಗೆ ಟಿಕೆಟ್ ಮಾತ್ರ ಹೋಗಲಿಕ್ಕೆ. ಆ್ಯಂಡ್ ಏನಕ್ಕೆ ಹೊಸೂರ್ಗೆ ಅಂದರೆ ಲೈಕ್ ನಮ್ಮಪ್ಪ ತುಂಬ ದಿನದಿಂದ ಹೇಳ್ತಾಯಿದ್ರು ಶಿರೀಕ್ಷನ್ನೆಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ. ಅದಕ್ಕೋಸ್ಕರ ನಾವು ಸರಿ ಆಯಿತು, ಅವಳಿಗೆ ಟ್ರೈನ್ ಅಂದರೆ ತುಂಬ ಇಷ್ಟ ಅಲ್ವಾ ಅಂದ್ಬಿಟ್ಟು ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವಳಿಗೆ ಟ್ರೈನು ಆಟೋ ಅಂದರೆ ತುಂಬ ಇಷ್ಟ. ಟ್ರೈನ್ ಬಂದು ನಾವು ಮಂತ್ರಾಲಯಕ್ಕೆ ಹೋದಾಗ ಅವಳಿಗೆ ತುಂಬ ಇಷ್ಟ ಆಗೋಯಿತು. ಆ್ಯಂಡ್ ಆಟೋ ಬಂದು ನಮ್ಮ ಮನೇಲಿ ಆಟೋ ಇದೆ, ಸೊ ಅವಳಿಗೆ ಆಟೋ ಸಹ ಇಷ್ಟ. ಅದಕ್ಕೋಸ್ಕರ ನಾವು ಟ್ರೈನಲ್ಲಿ ಕರ್ಕೊಂಡು ಹೋಗೋಣ ಅಂತ. ಹೊಸೂರು ಯಾಕೆ ಅಂದರೆ ಲೈಕ್ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಹತ್ರ ಒಂದು ಅಂಕಲ್ ಇದ್ದರು. ಸೊ ಅವ್ರು ಯಾವಾಗಲೂ ಫ್ರೀಕ್ವೆಂಟಾಗಿ ಕರ್ಕೊಂಡು ಹೋಗೋರು. ಅಲ್ಲಿ ಸುಮ್ಮನೆ ಟ್ರೈನಲ್ಲಿ ಕರ್ಕೊಂಡೋಗಿ ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ಕೊಡಿಸಿ ವಾಪಸ್ ಕರ್ಕೊಬರೋರು ಅದೇ ಟ್ರೈನಲ್ಲಿ. ಅಂದರೆ ನಾವು ಹೋಗಿದ್ದ ಟ್ರೈನೇ ವಾಪಸ್ ತಿರ್ಗಾ ಬಾನಸವಾಡಿ ಸ್ಟೇಷನ್ಗೆ ಹೋಗುತ್ತೆ. ಸೊ ಅದಕ್ಕೆ ಕರ್ಕೊಂಡು ಹೋಗೋರು. ಒಂದು 3 hours ಚೆನ್ನಾಗಿ ಎಂಜಾಯ್ ಮಾಡ್ಕೊಬನ್ನಿ ಅಂತ. ಆ್ಯಂಡ್ ನಮ್ಮಪ್ಪ ಚೂರು ಕೋಲ್ಡ್ ಆಗಿತ್ತು ಅಂತ ಮೂಗ್ಗೆ ತೈಲ ಹಚ್ಕೊತಾ ಇದ್ರು. ಆ್ಯಂಡ್ ಆಲ್ಸೋ ನಾಳೆ ಶಿರೀಕ್ಷನ್ ಬರ್ಡೇ ಇದೆ. ಅದು 3 ವರ್ಷ ಆಗುತ್ತೆ ನಮ್ಮ ಪಾಪುಗೆ. ಸೊ ಅದಕ್ಕೋಸ್ಕರನೇ ಹೂವು ಎಲ್ಲ ತೊಗೊಂಡು ಬರೋಣ ಅಂದ್ಬಿಟ್ಟು ಹಾಗೆ ಹೋಗ್ತಾಯಿದ್ರು. ಬಿಕಾಸ್ ಹೊಸೂರಲ್ಲಿ ಹೂವು ಎಲ್ಲ ಚೆನ್ನಾಗಿ ಸಿಗುತ್ತೆ, ನಾಳೆ ಪೂಜೆಗೆ ಆಗುತ್ತೆ ಅಂತ. ಆ್ಯಂಡ್ ನಾಳೆ ತಲೆಗೆ ಸ್ನಾನ ಮಾಡಬೇಕು ಅಂತ ನಮ್ಮಮ್ಮ ಬರೋ ಎಣ್ಣೆ ಎಲ್ಲ ಫುಲ್ ಉಜ್ಕೊಂಬಂದ್ಬಿಟ್ಟಿದ್ರು ತಲೆಗೆ. ಅದಕ್ಕೇ ಏನಮ್ಮ ನಾಳೆ ಮೊಮ್ಮಗಳ ಬರ್ಡೇಗೆ ಅಂತಿರೋಣ ಅಂತ ಫುಲ್ ಎಣ್ಣೆ ಹಚ್ಕೊಂಡು ಬಂದುಬಿಟ್ಟಿದ್ದೆ. ಈ ಥರ ರೇಂಜಿಗೆ ಸೋರೋ ಅಷ್ಟು ಅಂತ ನಮ್ಮಮ್ಮ ನಗಿತಾ ಇದ್ರು. ಆ್ಯಂಡ್ ಅಲ್ಲೊಬ್ಬರು ಆಂಟಿ ಕೂಡ ಸಿಕ್ಕಿದ್ರು. ಅವರು ನಾನು ನಿಮ್ಮ ಥರನೇ ಟ್ರಾವೆಲ್ ಮಾಡ್ತಾ ಇರೋದು, ಸುಮ್ಮನೆ ಹೋಗಿ ನನ್ನ ಮೊಮ್ಮಗಳನ್ನ ಕರ್ಕೊಂಡು ನಾನು ಹಂಗೆ ವಾಪಸ್ ಬಂದುಬಿಡ್ತೀನಿ ಇದೇ ಟ್ರೈನಲ್ಲೇ ಅಂತ. ಸೊ ಆ ಥರ ಎಲ್ಲ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ. ಲೈಕ್ ಗ್ರ್ಯಾಂಡ್ ಪೇರೆಂಟ್ಸು ಮೊಮ್ಮಕ್ಕಳನ್ನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿ ಪಡ್ತಾರೆ. ಆ್ಯಂಡ್ ಅವ್ರಿಗೋಸ್ಕರ ಎಷ್ಟೆಷ್ಟು ದೂರ ಹೋಗಿ ಕರ್ಕೊಬರ್ತಾರೆ. ನಾವು ಅಷ್ಟೇ 2 ದಿವಸ ಶಿರೀಕ್ಷನ್ ಬಿಟ್ಟಿರಲ್ಲ. ಅವ್ರ ಮನೆಗೆ ನಮ್ಮ ಅಕ್ಕ ಕರ್ಕೊಂಡು ಹೋಗ್ಬಿಟ್ರೆ ಫಸ್ಟ್ ಕಳಿಸ್ಕೊಟ್ಬಿಡು ಅಂತ ಫೋನ್ ಮಾಡ್ತಾನೆ ಇರ್ತಾರೆ ನಮ್ಮ ಅಪ್ಪನೂ ನಮ್ಮಮ್ಮ. ಸೊ ನನಗೂ ಇವಾಗ ಅವಳಿಗೆ ಬೇರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. June 5th ಅವಳಿಗೆ ಸ್ಕೂಲ್ ಸ್ಟಾರ್ಟು. ಸೊ ಎಸ್, ಈಗಲಿಂದನೇ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಎಸ್, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ರೀಸನ್ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಏನು ರೀಸನ್ ಅಂದರೆ ಕೆಲವೊಂದು ವಿಷಯಗಳನ್ನ ನಾನು ಮನಸ್ಸಿಗೆ ಮತ್ತು ತಲೆಗೆ ತೊಗೊಬಿಟ್ಟಿದ್ದೆ. ಅದರಿಂದ ಸ್ವಲ್ಪ ಬೇಜಾರು ಬೀಳ್ತಾಯಿದ್ದೆ. ಅದಕ್ಕೋಸ್ಕರ ನನಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳ್ಬೋದು. ಸೊ ಅಂಥ ದೊಡ್ಡ ರೀಸನ್ ಏನಿಲ್ಲ. ಅಂದರೆ ಲೈಕ್ ನನಗೆ ಎಕ್ಸ್ಪೀರಿಯನ್ಸ್ ಇರೋ ಥರ ಕೆಲಸ ಎಲ್ಲೂ ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರೂ ನನಗೆ ಸ್ಯಾಲ್ರಿ ಸೆಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಚೂರು ಬೇಜಾರಲ್ಲಿತ್ತು. ಸೊ ನಾನು ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲೂ ನಾನು ಅಷ್ಟು ಆ್ಯಕ್ಟಿವ್ ಇರಲಿಲ್ಲ. ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಸ್ಟೇಷನ್ ಬಂತು ಆ್ಯಂಡ್ ಶಿರೀಕ್ಷಾ ಮಲ್ಕೊಂಡ್ಬಿಟ್ಟಿದ್ಲು ಅಂತ ನಾನು ಹೊರಗಡೆ ಹೋಗಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ಬಂದು ಶಿರೀಕ್ಷಾನ ನೋಡ್ಕೊಂಡಿಲ್ಲ ಇರು, ನಾವಿಬ್ಬರೇ ಹೋಗಿ ಹೂವು ಇಸ್ಕೊಬರ್ತೀವಿ ಅಂತ ಅವರಿಬ್ಬರು ಹೊರಟಿದ್ರು. ನಾನು ಇವಳನ್ನ ನೋಡ್ಕೊಂಡಿದ್ದೆ. ಆ್ಯಂಡ್ ಪ್ರೀವಿಯಸ್ಲಿ ನಾನು ಹೇಳ್ದಂಗೆ ಯಾರೆಲ್ಲ ಚಿಕ್ಕ ವಿಷಯನೆಲ್ಲ ತಲೆಗೆ ತೊಗೊಂಡು ಮತ್ತು ಮನಸ್ಸಿಗೆ ತೊಗೊಂಡು ಬೇಜಾರು ಮಾಡ್ಕೊಂಡಿರ್ತಾರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನಾನು ಒಬ್ಬಳು ಆ ಥರನೇ. ಬಿಕಾಸ್ ನನಗೆ ಏನೇ ಚಿಕ್ಕ ವಿಷಯ ಆದರೂ ತುಂಬ ಬೇಜಾರು ಮಾಡ್ಕೊಂಡು ಬಿಡ್ತೀನಿ, ಹತ್ಕೊಂಡೇ ಬಿಡ್ತೀನಿ, ಎಲ್ಲದರಿಂದ ಮ್ಯೂಟ್ ಆಗಿಬಿಡ್ತೀನಿ ಆ ಥರ. ಸೊ ನಮ್ಮ ಅಪ್ಪ ಮತ್ತು ಮಮ್ಮಿ ಹೋಗಿ ಹೂವು ತೊಗೊಂಡು ಮತ್ತು ತಿನ್ನೋಕ್ಕೆ ಇದು ತೊಗೊಂಬಂದರು. ಇದನ್ನು ನೀರು ಹೊಟ್ಲು ಅಂತ ನಾವು ಕರಿತೀವಿ. ಸೊ ನನಗೆ ಬೇರೆ ಹೆಸರು ಗೊತ್ತಿಲ್ಲ. ನಮ್ಮ ಅಪ್ಪ ಏನಾದರೂ ಬೇಕಾ ಅಂತ ಕೇಳ್ತಾಯಿದ್ರು. ಬಿಕಾಸ್ ಅದು ನನ್ನ ಫೇವ್ರೆಟ್, ನಂಗೆ ಇಷ್ಟ ತಿನ್ನಲಿಕ್ಕೆ. ಸೊ ತೊಗೊಂಬಂದು ಕೊಟ್ಟರು. ಆಲ್ಸೋ ಅಲ್ಲಿ ಹಣ್ಣು ಸಿಕ್ತು ಅಂತ ಅದನ್ನು ತೊಗೊಂಬಂದು ಕೊಟ್ಟರು. ತುಂಬ ಸ್ವೀಟಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಆಮೇಲೆ ಶಿರೀಕ್ಷಾ ಎದ್ಬಿಟ್ಟು ಅವಳು ಏನೋ ತಿಂಡಿ ಬಂದಿತ್ತು ಅಂತ ತೊಗೊಂಡು ತಿಂತಿದ್ಲು. ಎಸ್, ನಮ್ಮ ಈ ಒಂದು ಪುಟಾಣಿ ಜರ್ನಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್
ಲೈಕ್ ಈ ಥರ ಹೋಗಿ ಬರೋದು ನಾವು ಚೈಲ್ಡ್ಹುಡ್ ಡೇಸಿಂದನೂ ಇತ್ತು. ಲೈಕ್ ಅಂದರೆ ಚೈಲ್ಡ್ಹುಡ್ ಡೇಸಿಂದನೂ ನಾವು ಹೋಗ್ತಾಯಿದ್ವಿ. ಸೊ ತುಂಬ ಮೆಮೊರೀಸ್ ಇತ್ತು, ತುಂಬ ಎಂಜಾಯ್ ಮಾಡಿದೆ. ಆಫ್ಟರ್ ಅ ಲಾಂಗ್ ಟೈಮ್ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ರು ನಮ್ಮ ಮನೆ ಹತ್ರ ಇರೋ ಅಂಕಲ್ ಅಂತ ಹೇಳಿದ್ನಲ್ಲ. ಸೊ ಆ ಮೆಮೊರೀಸ್ ಎಲ್ಲ ತಿರ್ಗಿ ರೀಕಾಲ್ ಆಯಿತು. ತುಂಬಾ ಖುಷಿ ಆಯಿತು, ಸಖತ್ ಇಷ್ಟ ಆಯಿತು, ಸಖತ್ ಎಂಜಾಯ್ ಮಾಡಿದೆ. ಸೊ ನಿಮಗೂ ಈ ಥರ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಇದೆ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆ್ಯಂಡ್ ಎಸ್ ಫೈನಲಿ ನಾವು ಹೊಸೂರೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಸ್ಟೇಷನ್ನಿಗೆ ಬಂದರೆ, ಅಂದರೆ ಬಾನಸವಾಡಿಗೆ ಬಂದ್ರಿ. ಸೊ ಇಟ್ಸ್ ಟೈಮ್ ಟು ಗೋ ಹೋಮ್. ಸೊ ಎಲ್ಲ ಮೆಮೊರೀಸ್ನ ರೀಕಾಲ್ ಮಾಡಿ ಒಂಚೂರು ಖುಷಿಯಾಗಿ ಮನೆಗೆ ಹೋಗ್ತಾಯಿದ್ವಿ. ಒಂಚೂರೆಲ್ಲ ತುಂಬಾ ಖುಷಿ ಆಯಿತು. ಸೊ ಹೊರಟ್ರಿ ಮನೆಗೆ. ಸೊ ಇದಾಗಿತ್ತು ನಮ್ಮ ಪುಟಾಣಿ ಟ್ರಾವೆಲ್ ವ್ಲಾಗ್. ಆಲ್ಸೋ ನಾನು ವ್ಲಾಗ್ಸ್ ಯಾಕೆ ಪೋಸ್ಟ್ ಮಾಡಿಲ್ಲ ಅಂತ ರೀಸನ್ ಹೇಳಿದ್ದೀನಿ. ಸೊ ಎಸ್, ಲೈಕ್ ಟ್ರಾವೆಲಿಂಗ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಆಲ್ಸೋ ಯಾರಿಗೆಲ್ಲ ನಂತರ ಈ ಥರ ಒಂದು ಸ್ಮಾಲ್ ಸಿಲ್ಲಿ ಮೈಂಡ್ ಸೆಟ್ ಇದೆ, ಲೈಕ್ ಚಿಕ್ಕ ವಿಷಯನೆಲ್ಲ ಯಾರು ತುಂಬ ಮನ್ಸಿಗೆ ಹಾಕ್ಕೊಂಡು ತಲೆಗೆ ಹಾಕ್ಕೊಂಡು ತುಂಬ ಬೇಜಾರಲ್ಲಿರ್ತೀರ. ಸೊ ಐ ಆಮ್ ದ ಒನ್ ಅಮಾಂಗ್ ದೆಮ್. ಸೊ ನನಗೆ ಏನೇ ಆದರೂ ತುಂಬ ಹರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಆಲ್ಸೋ ತುಂಬ ಓವರ್ ಥಿಂಕ್ ಮಾಡ್ತೀನಿ. ಇದನ್ನೇ ನನಗೆ ಎಲ್ಲರೂ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನಗೆ ಗೊತ್ತಿರೋರು ಆಗಿರ್ಬೋದು. ಸೊ ಎಸ್, ನಾನು ತುಂಬ ಓವರ್ ಥಿಂಕ್ ಮಾಡ್ತೀನಿ, ತುಂಬ ಹರ್ಟ್ ಮಾಡ್ಕೊತೀನಿ. ಆ್ಯಂಡ್ ಎಲ್ಲದರಿಂದ ದೂರ ಇದ್ಬಿಡ್ತೀನಿ. ಅಂದರೆ ಯಾವ ಸೋಷಿಯಲ್ ಮೀಡಿಯಲ್ಲೂ ಆ್ಯಕ್ಟಿವ್ ಇರಲ್ಲ, ಆ ಥರ ಒಂದು ಮೈಂಡ್ ಸೆಟ್, ಅಂದರೆ ಆ ಥರ ಒಂದು ಏನಂತಾರೆ ಥಿಂಕಿಂಗ್ ನಂದು. ಸೊ ನಾನು ಅದರಿಂದೆಲ್ಲ ದೂರ ಇದೆ. ಸ್ವಲ್ಪ ನಾನು ಥಿಂಕಿಂಗ್ ಎಲ್ಲ ಕಮ್ಮಿ ಮಾಡಿ. ಅಂದರೆ ಇವಾಗ ಏನಾದರೂ ಬೇಜಾರಿತ್ತು ಅಂದರೆ ನಾವು ಇನ್ಸ್ಟಾಗ್ರಾಮಿಗೆ ಹೋದರೆ ಇನ್ಸ್ಟಾಗ್ರಾಮಲ್ಲಿ ಬರೀ ಅದಕ್ಕೆ ಸಿಚುವೇಶನ್ ಸೂಟ್ ಆಗೋ ಥರನೇ ರೀಲ್ಸ್ ಬರುತ್ತೆ. ಅದನ್ನ ನೋಡಿ ಇನ್ನೂ ತುಂಬ ಬೇಜಾರಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ಲದರಿಂದ ನಾನು ಚೂರು ದೂರ ಇದ್ದು ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊತೀನಿ. ಲೈಕ್ ನನಗಿಂತ ತುಂಬ ಜಾಸ್ತಿ ಪ್ರಾಬ್ಲಮ್ಸಲ್ಲಿರೋರು ಆಚೆ ಇರ್ತಾರೆ. ಸೊ ಇದೆಲ್ಲ ನನಗೆ ಒಂದು ಪುಟಾಣಿ ಪ್ರಾಬ್ಲಮ್. ಅಂದರೆ ಆ ಪ್ರಾಬ್ಲಮ್ ಅಂತಲೂ ಅಲ್ಲ, ಕೆಲಸ ಸಿಗತ್ತೆ. ಇಟ್ಸ್ ನಾಟ್ ಅ ಬಿಗ್ ಥಿಂಗ್, ನಾಟ್ ಅ ಬಿಗ್ ಡೀಲ್. ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ನಾಲೆಜ್ ಇದೆ. ಆ್ಯಂಡ್ ಕೆಲಸಕ್ಕೆ ಹೋದರೆ ಇಂಟರ್ವ್ಯೂ ಹೇಗಿರುತ್ತೆ ಅದನ್ನ ಎಲ್ಲೋ ನನಗೆಲ್ಲ ಗೊತ್ತಿದೆ. ಸೊ ಆದ್ರೂ ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡು ನನ್ನನ್ನು ನಾನು ಸ್ವಲ್ಪ ಬ್ಯುಸಿಯಾಗಿ ಇಟ್ಕೊಳ್ಳೋದಾಗಲಿ, ಅಂದರೆ ಕುಕ್ಕಿಂಗ್ ಮಾಡೋದು, ಮನೆ ಕೆಲಸ ಮಾಡ್ಕೊಳ್ಳೋದು, ಈ ಥರ ಒಂದು ಲೈಫ್ ಸ್ಟೈಲ್ನ ನಾನು ಅಳವಡಿಸ್ಕೊಂಡು ಸೊ ಅದನ್ನೆಲ್ಲ ತೆಗ್ಬಿಟ್ಟು ಸೊ ಸಿಗತ್ತೆ ಇವತ್ತಲ್ಲ ಅಂದರೆ ನಾಳೆ ಸಿಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ ಅಂತ ನಾನು ಮೋಟಿವೇಟ್ ಮಾಡಿಕೊಂಡು ತಿರ್ಗಾ ವ್ಲಾಗ್ಸ್ ನಾನೇ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಿ. ಸೊ ಹೋಪ್ ಎಲ್ರಿಗೂ ನನ್ನ ವ್ಲಾಗ್ಸ್ ಖುಷಿ ಕೊಡ್ತಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಆಲ್ಸೋ ಇನ್ಮೇಲಿಂದ ದಿನ ವ್ಲಾಗ್ಸ್ ಅಪ್ಲೋಡ್ ಮಾಡಬೇಕು ಅನ್ನೋ ಚಾಲೆಂಜ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಎಸ್, ನಾಳೆ ಶಿರೀಕ್ಷನ್ ಬರ್ಡೇ. ಆಲ್ಸೋ ನಾನು ಬರ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎಸ್, ಯಾರಿಗೆಲ್ಲ ಈ ಥರ ಒಂದು ಮೈಂಡ್ ಸೆಟ್ ಇದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಸೋ ನನ್ನ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಸೋ ಮುಂದೆ ಯಾವ ಥರ ವ್ಲಾಗ್ಸ್ ಬೇಕು ಅಂತಲೂ ನನಗೆ ತಿಳಿಸಿ, ಓಕೆನಾ? ಸೊ ಇದು ನನ್ನ ರೀಸನ್ ವ್ಲಾಗ್ ಆಗಿತ್ತು, ಅಂದರೆ ಮೋಸ್ಟ್ ಅವೈಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕಮೆಂಟ್ ಹಾಕಿದರೆ ರೀಸನ್ ಯಾವಾಗ ಹೇಳ್ತೀರಾ, ರೀಸನ್ ಏನು ಅಂತ. ಸೊ ಎಸ್, ಇದೇ ರೀಸನ್. ಸೊ ಹೋಪ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಓಕೆ? ಪ್ಲೀಸ್ ಸಬ್ಸ್ಕ್ರೈಬ್ ಭೂಮಿ ಕನ್ನಡ ವ್ಲಾಗ್ಸ್. ಲವ್ ಯು ಆಲ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.